ಈ ಸಂವತ್ಸರದ ಮಕರ ರಾಶಿಯವರ ಶುಭ ಫಲಗಳನ್ನು ನೋಡೋಣ. ಗುರುವು ವೃಷಭ ಮತ್ತು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡುವಾಗ ಶುಭದಾಯಕನಾಗಿರ್ತಾನೆ. ಆರೋಗ್ಯದಲ್ಲಿ ಅಭಿವೃದ್ಧಿ ಉಂಟಾಗ್ತದೆ, ಯತ್ನ ಕಾರ್ಯಗಳಲ್ಲಿ ಜಯವಾಗ್ತದೆ, ಮದುವೆಯ ಸಂಬಂಧವಾದಂತಹ ತೊಂದರೆಗಳು ನಿವಾರಣೆ ಆಗ್ತದೆ, ಶೀಘ್ರ ಮದುವೆಗಳಾಗುವಂಥ ಒಂದು ಸಂಭವವಿದೆ. ಕೀರ್ತಿ ಸತ್ಕಾರ್ಯಗಳಲ್ಲಿ ಒಂದು ಅಭಿವೃದ್ಧಿಯನ್ನು ಪಡಿತೀರಾ. ಧನಾಗಮನ, ಧನದ ಸಹಾಯವೂ ಕೂಡ, ಬಂಧು ಮಿತ್ರರ ಸಹಕಾರವೂ ಕೂಡ ಬಹಳ ಇರ್ತದೆ. ದಯಮಾಡಿ ಯಾರಿಗೆ ಮದುವೆ ಆಗಿಲ್ವೋ ಮಕರ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಬೇಗ ನೋಡಿ ಮದುವೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಮುಂದೆ ಗುರುವು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಅಡಚಣೆಗಳು ಉಂಟಾಗ್ತವೆ. ಈ ಅಡಚಣೆಗಳನ್ನು ನಿವಾರಣೆ ಮಾಡ್ಕೋಬಹುದು. ಗುರುವಿನ ಒಂದು ಪ್ರತಿ ಗುರುವಾರದಲ್ಲಿ ಮತ್ತು ಸೋಮವಾರದಲ್ಲಿ ಗುರುವಿನ ಮತ್ತು ಈಶ್ವರನ ದಕ್ಷಿಣಾಮೂರ್ತಿಯ ದರ್ಶನವನ್ನು ಮಾಡೋದ್ರಿಂದ ಈ ಒಂದು ಫಲಗಳು ಹೀಗೆ ವೃದ್ಧಿಯಾಗ್ತದೆ. ಹಾಗೆ ಶನಿಯು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಶುಭದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳು, ಸ್ಥಿರಾಸ್ತಿಗಳು ಸಂಪಾದನೆಯಾಗುವಂತಹ ಒಂದು ವಿಶೇಷ ಸಂದರ್ಭಗಳು ಕೂಡ ಕೂಡಿ ಬರ್ತವೆ. ಯಾವುದೇ ಕೆಲಸಗಳಿದ್ರೂ ಕೂಡ ನಿರ್ವಿಘ್ನವಾಗಿ ನಡೆಯುತ್ತದೆ. ಪ್ರತಿ ಸೋಮವಾರದಲ್ಲಿ ಶನಿವಾರದಲ್ಲಿ ಈಶ್ವರನ ಮತ್ತು ಶನೈಶ್ಚರರ ದರ್ಶನಗಳನ್ನು ಮಾಡಿ. ಹಾಗೆಯೇ ಶುಭ ಸಂಖ್ಯೆಗಳು 4, 5, 6, 8 ಈ ದಿನಾಂಕಗಳು, ಈ ಸಂಖ್ಯೆಗಳು ನಿಮ್ಮ ಶುಭ ಸಂಖ್ಯೆಗಳಾಗಿರ್ತವೆ.